ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿಹಿ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ಬರುತ್ತಲ್ವ, ಅದರ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲೇ ಸ್ವೀಟ್ ಪೊಟ್ಯಾಟೊನ ತೊಳ್ಕೊಂಡು ಅದನ್ನ ಸಣ್ಣ ಸಣ್ಣ ಸ್ಲೈಸ್ ಥರ ಮಾಡಬೇಕು. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಹಾಗೆ ಮಾಡಬೇಕು. ತುಂಬ ದಪ್ಪಕ್ಕೂ ಇರಬಾರ್ದು, ತುಂಬ ತೆಳ್ಳಗೂ ಇರ್ಬೋದು, ಈ ಸೈಜಲ್ಲೇ ಇರಬೇಕು. ಇದು ಹೀಗೆ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಸ್ಟ್ ಕಾಂಬಿನೇಷನ್. ಕಾಫಿ ಟೀಗೆ ಬೆಸ್ಟ್ ಕಾಂಬಿನೇಷನು. ಈಗ ಅದಕ್ಕೆ ಪೇಸ್ಟ್ ಯಾವ ಥರ ಮಾಡ್ಕೊಳ್ಳೋ ನೋಡೋಣ. ಫಸ್ಟಿಗೆ 2 ಸ್ಪೂನು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಚೂರು ಜೀರಿಗೆ, ಮತ್ತು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಗರಂ ಮಸಾಲ ಆಪ್ಷನಲ್, ನಿಮ್ಗೆ ಬೇಕಾದರೆ ಮಾತ್ರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಹಾಕಿ ಒಂದು ದೋಸೆ ಹಿಟ್ಟು ಅಲ್ಲ, ಹಾಕಿ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ಹತ್ತಕ್ಕೆ ಕಲಿಸ್ಕೋಬೇಕು. ಈಗ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಸೋಡಾ ಹಾಕ್ಬೋದು, ನಾನು ಮಾತ್ರ ಸೋಡಾ ಕಡಿಮೆ ಯೂಸ್ ಮಾಡೋದ್ರಿಂದ ಸೋಡಾ ಹಾಕಿಲ್ಲ. ಈಗ ಒಂದು ಬಾಣಲಿ ತಗೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಂಗೆ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಮಾಡಿರೋ ಸಿಹಿ ಗೆಣಸನ್ನ ಆ ಪೇಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಫುಲ್ ಒಂದೇ ಸಲಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿ ಕಾಯ್ದ ಎಣ್ಣೆಗೆ ಒಂದೊಂದೇ ಆಗಿ ಹೀಗೆ ಹಾಕಿ ಅದು ಹಾಕಿದ ಕೂಡಲೇ ಮಗ್ಚಾಡಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತಳ ಬಿಡ್ತಾ ಬರುತ್ತಲ್ಲ, ಆವಾಗ ಮಗ್ಚಿ ಹೀಗೆ ಉಲ್ಟಾ ಪಲ್ಟಾ ಮಗ್ಚಿ ಹಾಕ್ತಾಯಿರಿ. ಹೀಗೆ ಹಿಂದೆ ಮುಂದೆ ಮಗ್ಚಾಡ್ತಾ ಇರಿ. ಎರಡೂ ಕಡೆ ಕಲರ್ ಚೇಂಜ್ ಆಯಿತು ಅಂದಾಗ ಅದು ಬೆಂದಿದೆ ಅಂತ ಲೆಕ್ಕ. ಬೆಂದಮೇಲೆ ಅವುಗಳನ್ನ ಎಣ್ಣೆಯಿಂದ ತೆಗೆದು ಸಪ್ರೇಟಾಗಿ ಹಾಕಿಡಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಟೀ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್. ಟೇಸ್ಟ್ ಮಾಡಿ, ಒಂದ್ಸಲ ಮಾಡಿದರೆ ಮತ್ತೆ ಪದೇ ಮಾಡ್ತಾ ಇರ್ತೀರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.